ನಾವು ಬೆಳಗ್ಗೆ 5 ಗಂಟೆಗೆ ಬಿಡದಿಗೆ ಬಂದಿದ್ದು, ಮಧ್ಯಾಹ್ನ ಇವಾಗ 1 ಗಂಟೆ. ಇಲ್ಲಿ ತನಕ ನಾನು ನೋಡ್ದಂಗೆ ಸುತ್ತಮುತ್ತ ತೆಂಗು, ಅಡಿಕೆ ಒಂದು ಬಿಟ್ಟು ಎಲ್ಲಾ ತರ ತರಕಾರಿ. ಇಲ್ಲಿ ನೋಡಿ, ಇಲ್ಲಿ ಶುಂಠಿ ಹಾಕಿದ್ದಾರೆ. ಇವಾಗ ಬೆಂಗಳೂರಿಂದ ಬಂದು ಇಲ್ಲಿ ಶುಂಠಿ ಹಾಕಿದಾರಂತೆ. ಪಪ್ಪಾಯ, ರೇಷ್ಮೆ, ಎಲ್ಲಾ ತರದ ತರಕಾರಿ. ಆಮೇಲೆ ಬೆಂಗಳೂರಿಗೆ ಮುಕ್ಕಾಲು ಭಾಗ ಹಾಲು ಹೋಗದೆ ಇಲ್ಲಿಂದ. ಇಷ್ಟೆಲ್ಲ ಇದ್ದು ಈ ಜಾಗನ ನೀವು ಬೆಂಗಳೂರು ಮಾಡ್ತೀವಿ, ಕಡಿತೀವಿ ಅಂದ್ರೆ ಒಂಥರ ಮಕ್ಕಳನ್ನ ಮಾರ್ದಂಗ ಆಗ್ಬಿಡುತ್ತೆ ಅವ್ರಿಗೆ ನೋವು. ಇಲ್ಲಿ ಯುವ ರೈತರೊಬ್ರು ಇದಾರೆ, ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಏನ್ ಹಾಕಿದಿರಿ ಶುಂಠಿ ಜೊತೆಗೆ? ಮೇಡಮ್ ಶುಂಠಿ ಒಂದೇ. ಎಷ್ಟು ಎಕರೆ ಹಾಕಿದಿರಿ? ಎಲ್ಲ ಒಂದು 6.75 ಎಕರೆ ಶುಂಠಿ ಮಾಡಿದೀವಿ. ನಂಗೊಂದು ಗೊತ್ತಿಲ್ಲ, ಶುಂಠಿನ ಬರಡು ಭೂಮಿಲಿ ಹಾಕ್ತಾರ? ಬರಡು ಭೂಮಿ ಅನ್ನೋದಕ್ಕಿಂತ ನೀರಿನ ಸೌಕರ್ಯ ಚೆನ್ನಾಗಿರುವಂತ ಪ್ರದೇಶದಲ್ಲಿ ನೀರು ಚೆನ್ನಾಗಿ ಅವೈಲಬಿಲಿಟಿ. ಈಗ ನಮ್ದು ಬೋರ್ ಫೆಸಿಲಿಟಿ ಇದೆ. ಬರಡು ಭೂಮಿಲಿ ಬರುವಂತ ವಸ್ತು ಏನಲ್ಲ ಇದು. ನೀರ್ ಚೆನ್ನಾಗಿ ಬರುತ್ತೆ ಅಂತೀರ. ಅವ್ರು ನೋಡಿದ್ರೆ ಬಂಜರು ಭೂಮಿ ಅಂತಾರೆ. ಬೆಂಗಳೂರು ಒಂದ್ ಸಿಟಿ ಮಾಡೋಣ ಇದನ್ನ ಅಂತಾರೆ, ಮಿನಿ ಸಿಟಿ. ಮಿನಿ ಸಿಟಿ ಮಾಡೋದಲ್ಲಿ ಇರ್ಲಿ, ಬಂಜರು ಭೂಮಿ ಅಂತ ಹೇಳಕ್ ಅಧಿಕಾರ ಇದೆಯಾ ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಬಂದು ನೋಡಿದಾನ ಭೂಮಿ ಒಳಗೆ ಕಾಲಿಕ್ಕಿದಾನಂತ ಫಸ್ಟ್ ಡ್ರೋನ್ ಮೇಲೆ ಹೆಲಿಕಾಪ್ಟರ್ ಅಲ್ಲಿ ಓಡಾಡಿ ಸರ್ವೆ ಮಾಡ್ಬಿಟ್ಟಿದ್ ಬಂಜರು ಭೂಮಿ ಅಂತ ಅಂದ್ಬಿಟ್ರೆ ಅದೊಬ್ಬ ರೈತನ ಮಗ ಅಂತ ಹೇಳ್ಕೊಳಕ್ ಅನಾಲಯಕ ಪದ ಬಳಸಿರೋನು ಅಂತ ನಮ್ಮ ಒಂದು ಅಭಿಪ್ರಾಯ. ನಾವು ವಿದ್ಯಾವಂತರು MSc ಮೈಕ್ರೋಬ್ ಓದಿ ರೈತನ ಕಷ್ಟ ಏನು ತಿಳ್ಕೊಳ್ಬೇಕು, ಅದ್ರ ಒಂದು ವ್ಯವಸಾಯದ ಬಗ್ಗೆ ಗಮನ ಹರಿಸ್ಬೇಕು, ಮಾಡ್ಲೇಬೇಕು ಅಂತ ಹಠಾತುಟ್ಟು ಈಗಿನ ಯುವಕರು ಬರುವಂತ ಸಂದರ್ಭದಲ್ಲಿ ಬಂಜರು ಫಲವತ್ತಾದ ಭೂಮಿ ಅನ್ನೋದನ್ನ ತಗೊಂಡೋಗಿ ಬಂಜರು ಭೂಮಿ ಅಂತ ಹೇಳ್ತಾನೆ ಅಂತಂದ್ರೆ, ಆ ಪದ ಬಳಸ್ತಾರೆ ಅಂತಂದ್ರೆ ಅದು ಬಾಯ್ ಹೆಂಗ್ ಬರುತ್ತೆ ಅನ್ನೋದಕ್ಕಿಂತ ಆ ಜಾಗದಲ್ಲಿ ಕೂತ್ಕೊಂಡು ಆ ಮಾತನ್ನಕ್ಕೆ ಕಾರಣ ಮಾಡ್ಕೊಟ್ಟಿದ್ ನಮಗ್ ನಾವು ಬೈಕೋಬೇಕು. ಎಲ್ಲಾ ಕಡೆ ಹಸಿರಿದೆ ಅಂತ ನಾನು ಹೇಳಲ್ಲ. ಬರೀ ಹಸಿರು ಅಂದ ತಕ್ಷಣ ಎಲ್ಲದೂ ಆಗೋಗ್ಬಿಡಲ್ಲ. ಪ್ರತಿಯೊಂದನ್ನು ಬೆಳಿತಾರೆ. ಪ್ರತಿಯೊಂದು ಬೆಂಗಳೂರಿಗೆ ಹೋಗ್ತಾರದೆ ಮುಕ್ಕಾಲ್ ಭಾಗ ಇಲ್ಲಿಂದ, ಹಾಲಿಂದ ಹಿಡಿದು ತರಕಾರಿ ತನಕ. ಯಾವ ಬಾಯಲ್ಲಿ ಬಂದು ನಿಮ್ MLA ಇದಕ್ಕೆ ಒಪ್ಕೊಂತಾರೆ, ಭೂಮಿ ಮಾರ್ಬಿಡೋಣ, ಕೈ ತುಂಬಾ ದುಡ್ಡು ಕೊಡೋಣ ಅಂತ? MLA ಮಾಡಿರೋದು ಫಸ್ಟ್ ಆಫ್ ಆಲ್ ನಮ್ ತಪ್ಪು. ಈಗ ಮಾಡ್ತೀವಿ, ಗತಿ ಕಾಣಿಸ್ತೀವಿ ಅದಕ್ಕೊಂದು. ಅದ್ರ ಚಿಂತೆ ಬಿಡಿ. ಮಿನಿಸ್ಟರ್ ಆಗ್ತಾರಂತಲ್ರಿ, ಮಿನಿಸ್ಟರ್ ಆಗ್ತಾರ. ರೈತರನ್ನ ಎದುರಾಕೊಂಡಿದ್ದು ಉಳಿದ ಸರ್ಕಾರವೇ ಇಲ್ಲ. ಇನ್ನು ಮಿನಿಸ್ಟ್ರು, ಮಂತ್ರಿ ಯಾರಿಂದ? ರೈತರಿಂದ. ಅವರಿಂದ ನಾವಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಉತ್ತರ ಕೊಡುವಂತ ಸಮಯ ಅತಿ ಶೀಘ್ರದಲ್ಲಿ ಬರ್ತದೆ. ಇವ್ರಿಗೆ ನಿಮ್ ಉಳಿದಿರೋ ಈ ಕಾಲಾವಧಿಯಲ್ಲಿ ಇವ್ರ ಮಿನಿಸ್ಟ್ರು ಇನ್ನೊಂದೋ ಇಲ್ಲಿ ಭೂಮಿನ AICTನೋ ಮಾಡೋದು ಮುಂದಿನ ಯೋಚನೆ. 2 ವರ್ಷದಲ್ಲಿ ಇವ್ರನ್ನೇ ಬದಲಾಯಿಸಿದ್ರೆ ಏನ್ ಆಯ್ತದೆ ಅನ್ನೋದು ಇಡೀ ಬಡಿ ಬಿಡದಿ ಜನ ರೈತರಲ್ಲ. ರೈತರು ಅಂದ್ರೆ ಇಡೀ ಅಖಂಡ ಭಾರತದ ರೈತರಿಗೆ ಅವಮಾನ ಇದು. ಅದಲ್ಲದೆ ಕರ್ನಾಟಕ ರಾಜ್ಯದ ರೈತರಿಗೆ ಮಾಡಿರೋ ಅವಮಾನ. ಓದಿದಿರಿ ಅಷ್ಟ್ ಚೆನ್ನಾಗಿ, ಬೆಂಗಳೂರಲ್ಲೂ ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂತಿದ್ರಿ. ಇಲ್ಲಿ ಏನ್ರಿ ಬಂದು ನಿಮ್ ಹಣೆ ಬರ ಮಣ್ಗಿಣ್ ಮುಡ್ಕೊಂಡು, ಮಣ್ ತುಳ್ಕೊಂಡು, ಕೈಕಾಲ್ ನೋವು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದಲ್ಲ ದುಡ್ಕೊಂಡು. ಇಲ್ಲೊಂಚೂರು ದುಡ್ಡು ಕೊಡ್ತಾರೆ, ಎಕರೆಗೆ 5 ಕೋಟಿ. ಅವ್ರ 10 ಕೋಟಿ ಕೊಟ್ರು ಬೇಡ, ತಿನ್ನಕ್ ಅನ್ನ ಬೇಕು. ಅದ್ ಸಿಗದ್ ಇಲ್ಲಿಂದ. ಇದಿಲ್ಲ ಅಂತಂದ್ರೆ ಸಿಗ್ತದ ಅವ್ರಿಗನ್ನ? ಯಾವ ಬಾಯಿಲ್ ಮಾತಾಡ್ತಾನತ? ಇಂತ ಮಾತಾಡೋರ್ಗ್ ಉತ್ತರನೇ ಕೊಡಬಾರ್ದು ನನ್ನ ಪ್ರಕಾರ. ಬೇಕೇ ಬೇಕು. ಭೂಮಿ ನಮಗೆ ಗೊತ್ತು ಹೆಂಗ್ ತಗೊಳ್ಳೋದು. ಇದ್ರ ವಿರುದ್ಧ ಮಾತಾಡೋರು ರೈತರೇ ಅಲ್ಲ ಅಂತಾರೆ. ದುಡ್ಡು ಬಾಯ್ಕೆಲ್ಲ ದುಡ್ಡು. ಈಗ ನಾವು ಹೊಲದೊಳಗೆ ಕೂತಿದ್ರಿ, ಇದು ಬೆಳೆದಿನಿ ಕಷ್ಟಪಟ್ಟು, ಇದು ರೈತರು ಮಾಡಿರೋದಲ್ವಾ? ಯಾವ ಬಾಯಿಲ್ ಮಾತಾಡ್ತಾನಂತ? ಏನೇನ್ ಹಾಕ್ತಾರೆ ಸುತ್ತಮುತ್ತ ಜನ ಇಲ್ಲಿ? ಮೇಡಮ್ ಇಲ್ಲೆಲ್ಲ ಬೆಳಿತಾರೆ. ಬೇಬಿ ಕಾರ್ನ್ ಇದೆ, ಮೇಜರ್ ಕ್ರಾಪ್. ರೇಷ್ಮೆ ಇದೆ, ಒನ್ ಆಫ್ ದಿ ಮೇಜರ್ ಕ್ರಾಪ್. ತೆಂಗಿದೆ, ಎಲ್ಲಾ ರೀತಿಯಾದಂತ ವೆಜಿಟೇಬಲ್ಸ್ ಬೆಳಿತಾರೆ. ಈಗ ನೀವೇ ನೋಡಿದ್ರಿ, ಕಮರ್ಷಿಯಲ್ ಕ್ರಾಪ್ ಇದೇನು ಕಮ್ಮಿ ಅಲ್ಲ. ಶುಂಠಿ ಇದು ಬೆಳೆ ಸಾಮಾನ್ಯವಾದ. ಎಷ್ಟು ಎಕರೆ ಇದೆ ಶುಂಠಿ? ಎಲ್ಲ 6.75 ಎಕರೆ ಇದೆ ಮೇಡಮ್. ಇದು ಸಾಮಾನ್ಯವಾದ ಬೆಳೆ. ಏನ್ ಕಷ್ಟ ಇದೆ ಅನ್ನೋದು ಅವನೊಬ್ಬನಿಗೆ ಗೊತ್ತಿದೆ. ರೈತ ಮೇಲ್ಗಡೆ ಹೆಲಿಕಾಪ್ಟರ್ ಇಲ್ಲಿ ಓಡಾಡ್ತಾ ಇರ್ತವೆ, ಬರೀ ಸರ್ವೆ ಮಾಡ್ಕೊಂಡು ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಭೂಮಿ ಇದೆ, ಇದನ್ನ ಹೆಂಗ್ ಕಿತ್ಕೊಳ್ಳೋದು, ಇದನ್ನೇನ್ ದುಡ್ಡು ಹೆಂಗ್ ಡಬಲ್ ಮಾಡೋದು. ರೈಟ್ ಇಲ್ಲ. ಶುಂಠಿ ಬೆಳೆಯೋ ತರ ಮಳೆ ಆಯ್ತಾ ಇಲ್ಲ, ಬೆಳೆ ಎಲ್ಲ ಬಂದ್ರು ಸಮಸ್ಯೆಗಳು. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನೆ. ಹೌ ಟು ಮೇಕ್ ಎ ಮನಿ, ಇಟ್ ಈಸ್ ಲೀಗಲ್ ಆರ್ ಇಲೀಗಲ್, ಐ ವಾಂಟ್ ಟು ಮೇಕ್ ದ ಮನಿ ಅನ್ನೋ ಇಡಿಯೇಟ್ ನ ಕರ್ಕೊಂಡ್ಬಂದ್ಕೊಂಡಿರಿಸಿ ಈ ಮಟ್ಟಿಗೆ ನಾವು ತಂದಿ ಏರ್ಕೊಂಡಿದೀವಲ್ಲ. ನಿಮ್ ಮನೇಲೆಲ್ಲ ಹೇಳಲ್ವಾ, ಬೇಸಾಯ ನೀನ್ ಸಾಯ ನಿನ್ ಮನ್ಮಂದಿ ಎಲ್ಲ ಸಾಯ ಅನ್ನೋದ್ ಸಾಕಣಪ್ಪ, ನೀನ್ ಹೋಗು ಪೇಟೆಲ್ ದುಡ್ಕೊಂಡು ಆರಾಮಾಗಿರುವಂತ ನಿಮ್ಮ ಅಪ್ಪ ಅಮ್ಮ ಹೇಳಲ್ವಾ? ಹೇಳಲ್ಲ ಮೇಡಮ್. ನಾವು ರೈತರ ಮಕ್ಕಳು, ಒಕ್ಕಲಿಗರು ಅಂತ ಅಚ್ಚ ರೈತರ ಮಕ್ಕಳು, ಒಕ್ಕಲಿತನ ಮಾಡಿರೋರು. ಇಡೀ ನಾ ಬಿತ್ತಿ ಕಂಡ್ಗ ಬೆಳೆದಿದ್ದೀನಿ ಇಲ್ಲಿ. ಅದಕ್ಕೆ ಆ ಮಾತು ಒಕ್ಕಲಿಗರ ಬಾಯಲ್ಲಿ ಬರೋ ಮಾತಲ್ಲ ಅದು. ಅವ್ರ ಬಾಯಲ್ಲಿ ಬರ್ತಾ ಇದೆ ಅಂದ್ರೆ ಅವ್ರು ಒಕ್ಕಲಿಗರೇ ಅಲ್ಲ, ಒಕ್ಕಲಿಗರ ಲೀಡರು ಅಲ್ಲ. ನಾವು ಲೀಡರ್ ಮಾಡಿರೋರು ಫಸ್ಟ್ ನಮ್ಗೆ ಹೊಡ್ಕೋಬೇಕು. 2 ವರ್ಷದಲ್ಲಿ ಏನ್ ಮಾಡಕ್ ಆಯ್ತದೆ ಅವ್ರ ಕಾಲಾವಧಿಲಿ ಅದು ನೋಡೋಣ ಫಸ್ಟ್, ಆಮೇಲೆ ಬದಲಾಯಿಸದ ಜನಕ್ ಬಿಡೋಣ. ಈ ರೈತರನ್ನ ಎದುರಾಕೊಂಡು ಬದುಕಿರೋ ಅಂತ ಸರ್ಕಾರವೇ ಇಲ್ಲ. ಈ ಮಟ್ಟಕ್ಕೆ ಮಾಡ್ತಾ ಇದ್ರಿ, ಇದು ರೈತರಿಗಾಗುವಂತ ಅವಮಾನ. ಸೊ ಭೂಮಿ ಕೊಡಲ್ಲ, ಎಂತ ಕೊಡ್ಬೇಕು? ಸೊ ಇದು ರೈತ ಮಹಿಳೆಯರಿಂದ ಹಿಡಿದು ವಯಸ್ಸಾಗಿರೋರಿಂದ ಹಿಡಿದು
ಕೆಲಸ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡು ವಾರಕ್ಕೆ 4-5 ಸಲ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಶುಂಠಿನೋ ಬೇರೆ ಬೇರೆ ತರಕಾರಿಗಳನ್ನ ಹಾಕೊಂಡು ಅಂದ್ರೆ ತರಕಾರಿಗಳನ್ನ ಬೆಳೆಯೋ ಯುವ ರೈತರು ಮಾತಾಡ್ತಾ ಇರೋದು ಹಿಂಗೆ, ಜೀವ ಬೇಕಾದ್ರೂ ಕೊಡ್ತೀವಿ ಭೂಮಿ ಕೊಡಲ್ಲ ಅಂತ. ಒಕ್ಕಲಿಗರು ನಾವು, ಒಕ್ಕಲಿತನವೇ ನಮಗೆ ಅಲ್ಟಿಮೇಟ್ ಆಗಿ ಉಳ್ಕೊಳ್ಳುತ್ತೆ ಅಂತ ಇವ್ರುಗಳು ಹೇಳ್ತಾ ಇದಾರೆ. ಬಟ್ ಸರ್ಕಾರ ತನ್ನ ನಿಲುವನ್ನ ಬದಲಾಯಿಸ್ಕೊಳ್ಳುತ್ತಾ ಅಥವಾ ಇವ್ರಿಗೆ ಸಮಾಧಾನ ಮಾಡುತ್ತಾ ಕಾದ್ ನೋಡ್ಬೇಕು.